ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಸಂಪೂರ್ಣ ಮಹಾ ಸಂಚಿಕೆನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈಗ ಭೂಮಿ ತಾಯಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ, ಇಲ್ಲ ಅಜಿತ್ ಕಲೆಕ್ಟ್ ಮಾಡಿರೋ ಸಾಕ್ಷ್ಯಗಳಿಂದ ಭೂಮಿ ತಾಯಿನ ಭಾಗ್ಯಮ್ಮ ಅವ್ರನ್ನ ಬಿಡಿಸ್ತಾರ, ಎಲ್ಲ ಒಂದು ಸಂಚಿಕೆ ಒಂದು ಪೂರ್ತಿ ಇದರಲ್ಲಿ ಇದೆ. ಸೊ ಡೋಂಟ್ ಮಿಸ್ ಇಟ್, ಎಂಡ್ವರೆಗೂ ಈ ವಿಡಿಯೋನ ನೋಡಿ, ನಿಮಗೆ ಇವತ್ತೊಂದು ಕ್ಲಾರಿಟಿ ಸಿಗುತ್ತೆ. ನಿನ್ನ ಜೊತೆ ನನ್ನ ಕಥೆಯಲ್ಲಿ ಭೂಮಿ ಮತ್ತು ಅಜಿತ್ ಇಬ್ಬರು ಸಹ ದೂರ ಆಗೋ ಸಂದರ್ಭ ಬಂದು ಕೂತಿದೆ. ಸೊ ಹಂಗಾಗಿ ಅಜಿತ್ ಮಾಡ್ತಿರೋ ಕೆಲಸ, ಭೂಮಿ ತಿಳ್ಕೊಂಡಿರೋ ತಪ್ಪು ತಿಳುವಳಿಕೆ ಇವತ್ತೆಲ್ಲ ಸರಿ ಆಗುವಂಥ ಸಂಚಿಕೆ ಇದಾಗಿರುತ್ತೆ. ಸಂಚಿಕೆ ಆರಂಭದಲ್ಲೇ ಈ ಕಡೆ ದೇವಯಾನಿ ಸ್ಟೇಷನ್ಗೆ ಬಂದು ಹೆವಿ ಡ್ರಾಮಾ ಆಡ್ತಾ ಇರ್ತಾಳೆ. ಆದರೆ ಅಜಿತ್ ಯಾವ ರೀತಿ ಭದ್ರನ ಹತ್ರ ಬಾಯಿ ಬಿಡಿಸ್ತಾರೆ ಅಂದರೆ ಅದೊಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಇನ್ನು ಭೂಮಿ ಅಜಿತ್ ಫೋಟೋನ ಇಟ್ಕೊಂಡು, ಸಾಹೇಬ್ರೆ ನೀವೆಷ್ಟು ತಪ್ಪು ಮಾಡಿಬಿಟ್ರಿ, ಅಲ್ಲ ನಮ್ಮ ಅಮ್ಮನ್ನ ಜೈಲಿಂದ ಬಿಡಿಸೋಕ್ಕೋಸ್ಕರನೇ ಈ ಮದುವೆ ಆಗಿದ್ದು, ಕಾಂಟ್ರಾಕ್ಟ್ ಮದುವೆ, ಅದನ್ನೇ ಮರೆತು ನಾನು ನಿಮ್ಮ ಹತ್ರ ಸಲಾ ಹೊಡಿಬೇಕು ಅಂತ ಅಮ್ಮನ ಜೈಲಲ್ಲೇ ಇರೋ ಥರ ಮಾಡ್ತೀನಿ ಅಂದರೆ ನಾನು ಅಂದ್ಕೊಂಡಿದ್ದು ತಪ್ಪ. ನನ್ನ ಸಾಹೇಬ್ರು ಈ ರೀತಿ ಮಾಡ್ತಾರೆ ಅಂದ್ಕೊಂಡ್ರೆ ನಾನು ನಿಜ ನಂಬೋಕ್ಕಾಗ್ತಾ ಇಲ್ಲ. ಇವತ್ತಿಂದ ನನ್ನ ಉದ್ದೇಶನೇ ಬೇರೆ ಆಗೋಗುತ್ತೆ. ನಾನು ಕಾನ್ಸ್ಟೇಬಲ್ ಅಲ್ಲ, ನಾನು ದೊಡ್ಡ IPS ಅಧಿಕಾರಿಯಾಗಿ ನಿಮ್ಮ ಹತ್ರನೇ ನನಗೆ ಸಲಾ ಮಾಡಿಸ್ಕೊತೀನಿ ಅಂದ್ಬಿಟ್ಟು ಭೂಮಿ ಮಾತಾಡ್ಕೊತಾ ಇರ್ತಾಳೆ. ಇನ್ನು ಅಜಿತ್ ಸ್ಟೇಷನಲ್ಲಿ ಈ ದೇವಯಾನಿ ಮತ್ತು ಶ್ರವಣ್ ಇಬ್ಬರು ಸಹ ಬಂದಿರ್ತಾರೆ. ಸೊ ಅಲ್ಲಿಗೆ ನಮ್ಮ ಸತ್ಯ ಅವರು ಸಹ ಬಂದಿರ್ತಾರೆ. ಸತ್ಯಣ್ಣ, ಈ ಭಾಗ್ಯಮ್ಮ ಅವರ ಕೇಸಲ್ಲಿ ನಮಗೆ ಎವಿಡೆಂಟು ಈ ವೀರಣ್ಣನೇ, ಯಾಕೆ ಆ ವೀರಣ್ಣನು ಸಹ ಈ ಭದ್ರನೇ ಕೊಂದಿರಬಾರ್ದು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ದೇವಯಾನಿ ಶ್ರವಣ್ ಸಹ ಅಲ್ಲಿಗೆ ಬಂದಿರ್ತಾರೆ. ಇನ್ನು ನಾಟಕಗಳು ಆಡ್ತಿರ್ತಾರೆ. ನನ್ನ ಪ್ರಕಾರ ಭದ್ರನೇ ವೀರಣ್ಣ ಅವ್ರನ್ನ ಕೊಂದಿರೋದು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಅದು ಹೆಂಗೆ ಹೇಳೋಕ್ಕಾಗುತ್ತೆ ಅಂದಾಗ, ನೋಡಿ ಯಾವ ರೀತಿ ಬಾಯಿ ಬಿಡಿಸ್ತೀನಿ ಅಂತೇಳ್ಬಿಟ್ಟು ಅಲ್ಲಿ ಸೆಲ್ಲಲ್ಲಿ ಇರ್ತಾನಲ್ಲ ಭದ್ರ, ಅವನ್ನ ಮಾತಾಡ್ಸ್ಕೊಂಬರ್ತೀನಿ ರೀ ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ಶ್ರವಣ್ ಅವರು ಅವ್ನು ಹೇಳಿದ ಪ್ರಕಾರ ಅವನಿಂದ ಯಾರೋ ಜೆಂಟ್ಸ್ ಇದ್ದಾರೆ ಅಂತ ಹೇಳಿದ್ರು. ಅಂದರೆ ಅವನಿಗೆ ಸುಪಾರಿ ಕೊಟ್ಟಿದ್ದು ಯಾರೋ ಜೆಂಟ್ಸ್ ಅಂತಲೇ ಹೇಳಿದ್ರು. ಸೊ ದೇವಯಾನಿ ತಪ್ಪೇನೂ ಇಲ್ಲ ಅನಿಸುತ್ತೆ ಅಜಿತ್ ಅಂದಾಗ, ಅದು ಗಂಡಸೇ ಇರ್ಬೋದು, ಆದರೆ ಯಾರು ಅಂತ ತಿಳ್ಕೊಬೇಕಲ್ವ. ಇವ್ನು ಸುಪಾರಿ ಕೊಟ್ಟ, ಸೊ ಇವನು ಮಾಡ್ದ, ಆದರೆ ಅದು ಯಾರು ಅಂತ ನಮಗೆ ಗೊತ್ತಾಗಬೇಕಲ್ವ ಮಾವ. ಈಗ ಆ ಸತ್ಯನ ಹೆಂಗೆ ಹೊರಗಾಕ್ಸ್ತೀನಿ ನೋಡಿ ಅಂತೇಳ್ಬಿಟ್ಟು ಒಳಗಡೆ ಬರ್ತಾರೆ. ಇನ್ನು ಬಂದಮೇಲೆ ಭದ್ರ, ನಂಗೆ ಗೊತ್ತು ನೀನು ಪಾಪ ಸುಪಾರಿ ಕಿಲ್ಲರ್ ಅಂತ, ಪಾಪ ನೀನು ಬೇಕು ಅಂತ ಮಾಡಿಲ್ಲ, ಯಾರೋ ಕಾಸು ಕೊಟ್ಟಿದ್ದಾರೆ ಅದಕ್ಕೆ ನೀನು ಮಾಡಿದ್ಯಲ್ವಾ ಅಂದಾಗ, ಹೌದು ಸರ್ ಅಷ್ಟೇ ನನ್ನ ಕೆಲಸ ಅಂತೇಳ್ಬಿಟ್ಟು ಹೇಳ್ತಾರೆ. ನನಗೆ ಯಾವ ದ್ವೇಷನೂ ಅಲ್ಲ, ನನಗಿಲ್ಲ, ಆದರೆ ದುಡ್ಡು ಕೊಟ್ರಲ್ಲ ಅದಕ್ಕೆ ಮಾಡಿದೆ ಅಂದಾಗ, ಸರಿ ವೀರಣ್ಣನು ನೀನೇ ಸಾಯಿಸಿದ್ದ ಅಂದಾಗ, ಸರ್ ನಮ್ಮ ತಾಯಣ್ಣ ಇಲ್ಲ ಸರ್ ನಾನು ಸಾಯಿಸಿಲ್ಲ ಅಂದಾಗ, ನೋಡು ಭದ್ರ ನೀನು ಪಾಪ ತುಂಬ ಒಳ್ಳೆಯವನು, ನನಗೆ ಗೊತ್ತು, ನೀನು ಯಾವಾಗಲೂ ನನ್ನ ದ್ವೇಷದ ಥರನೇ ನೋಡಬೇಡ, ನೋಡು ನಿನಗೆ ಮರಣದಂಡನೆ ಆಗೋಗ್ಬಿಡುತ್ತೆ. ಸೊ ಅದನ್ನು ನಾನು ತಪ್ಪಿಸ್ತೀನಿ, ಶಿಕ್ಷೆನ ಕಡಿಮೆ ಮಾಡಿಸ್ತೀನಿ, ನೀನು ಏನೇ ತಪ್ಪು ಮಾಡಿದ್ರು ಒಪ್ಕೊಬಿಡು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಸರ್ ನಾನೇನು ತಪ್ಪು ಮಾಡಿಲ್ಲ ಅಂದಾಗ, ವೀರಣ್ಣನ ನೀನು ಕೊಲೆ ಮಾಡಿದ್ದೆ ಅನ್ನೋಕ್ಕೆ ನನ್ನ ಹತ್ರ ಬಲವಾದ ಒಂದು ಸಾಕ್ಷಿ ಇದೆ. ನೀನು ಅವತ್ತು ಅಲ್ಲೇ ಇದ್ದೆ, ಅವ್ರ ಮನೇಲಿ ಏನೇನು ಮಾಡಿದೆ ಅದೆಲ್ಲನೂ ಸಹ ಈ ವಿಡಿಯೋದಲ್ಲಿ, ನನ್ನ ಫೋನಲ್ಲಿ ವಿಡಿಯೋ ಇದೆ. ಒಬ್ಬ ಹುಡುಗ ಅಲ್ಲೇ ಕೆಲಸ ಮಾಡ್ತಿದ್ದವನು ಅಕಸ್ಮಾತಾಗಿ ಈ ವಿಡಿಯೋನ ಮಾಡಿದ್ದಾನೆ. ಅವನಿಗೆ ಭಯ ಪಟ್ಕೊಂಡು ಈ ವಿಡಿಯೋನ ಇಷ್ಟು ದಿನ ತೋರಿಸ್ಬಾರ್ದು ಅಂತ ಅವನೇ ಮಾಡಿಕೊಂಡಿದ್ದ. ನಾನು ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ದಕ್ಕೆ ಅವನು ನನಗೆ ಈ ವಿಡಿಯೋ ತೋರಿಸ್ದ. ಅದರಲ್ಲಿ ನೀನು ವೀರಣ್ಣ ಮನೆಗೆ ಹೋಗಿರೋದು, ವೀರಣ್ಣವ್ರ ಮನೆಗೆ ಹೋಗಿ ಬಾಕ್ಲು ಹಾಕ್ಕೊಂಡಿರೋದು, ಕಿಟಕಿ ಹಾಕಿರೋದು, ಆಮೇಲೆ ವೀರಣ್ಣಂಗೆ ಚಾಕು ಹಾಕಿರೋದು ಎಲ್ಲನೂ ಸಹ ವಿಡಿಯೋ ಕಂಪ್ಲೀಟ್ ಆಗಿದೆ. ಭದ್ರ ನೋಡು, ನಿನಗೆ ನಾನು ಶಿಕ್ಷೆ ಕೊಡಿಸ್ಬೇಕು, ನೀನು ಸಾಯಿಸ್ಬೇಕು ಅಂತ ನನಗೇನೂ ಇಲ್ಲ, ನೀನೇ ವೀರಣ್ಣನ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಮಾಡಿಸ್ತೀನಿ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಹೌದು ಸರ್ ನೀವು ಹೇಳ್ತಾ ಇರೋದು ನಿಜನೇ, ನೀವು ನನಗೆ ಶಿಕ್ಷೆನ ಕಡಿಮೆ ಮಾಡಿಸ್ತೀನಿ ಅಂದರೆ ನಾನು ಸತ್ಯ ಒಪ್ಕೊಂಬಿಡ್ತೀನಿ ಸರ್, ವೀರಣ್ಣನ ನಾನೇ ಸಾಯಿಸಿದ್ದು ಅಂದಾಗ, ನಿಜ ಹೇಳ್ತಾ ಇದೆಯಾ ನೀನು ಅಂದಾಗ, ಹೌದು ಸರ್ ವೀರಣ್ಣನ ನಾನೇ ಸಾಯಿಸ್ತೀನಿ ಅಂದಾಗ, ಕಾರಣ ಏನು, ವೀರಣ್ಣ ಏನು ದೊಡ್ಡ ಕುಬೇರ ಅಲ್ಲ, ಕಾರು ಬಂಗ್ಲೆ ಇಲ್ಲ, ಅವನ ಹತ್ರ ಏನೂ ಇಲ್ಲ, ಸಾಮಾನ್ಯ ಕಾರ್ ಡ್ರೈವರು, ಏನಕ್ಕೆ ಸಾಯಿಸ್ತೆ ಅಂತೇಳ್ಬಿಟ್ಟು ಅಜಿತ್ ಕೇಳ್ತಾರೆ. ಅದು 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 ಸರ್ ನನಗೆ ಭೂಮಿ ಮೇಲೆ ಅವತ್ತಿಂದ ಕಣ್ಣಿತ್ತು ಅದಕ್ಕೋಸ್ಕರ ಅಂದಾಗ, ಭೂಮಿ ಮೇಲೆ ಕಣ್ಣಿತ್ತು ಅಂದಾಗ ವೀರಣ್ಣನ ಹತ್ರ ಒಂದಿನ ನಾನು ಬಾರ್ಗೆ ಚೆನ್ನಾಗಿ ಕರ್ಕೊಂಡೋಗಿ ಕುಡಿಸ್ದೆ, ಆಮೇಲೆ ಭೂಮಿನ ಕೇಳಿದೆ ನನಗೆ ಮದುವೆ ಮಾಡಿಕೊಡು ವೀರಣ್ಣ ಅಂತ, ಆದರೆ ನನ್ನ ಮಗ ಆಗಲ್ಲ ಅಂದಿದ್ರು ಆಗೋಗ್ಬಿಡ್ತಿತ್ತು, ಆದರೆ ಅವನು ನನಗೆ ಎಲ್ಲರ ಮುಂದೆ ಅವಮಾನ ಮಾಡಿ ಚಪ್ಪಲಿ ತಾಂಡು ಹೊಡೆದ್ಬಿಟ್ಟ ಸರ್, ಅವಮಾನನ ನನಗೆ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ನಾನು ಅವನ್ನ ಮನೆಗೆ ಬಂದು ಚಾಕು ಹಾಕ್ಬಿಟ್ಟೆ, ಅದನ್ನು ಭಾಗ್ಯಮ್ಮನ ಮೇಲೆ ಹಾಕ್ತೆ ಅಂದ್ಬಿಟ್ಟು ಈ ಕಡೆ ಭದ್ರ ಹೇಳ್ತಾರೆ. ಕಾನ್ಸ್ಟೇಬಲ್ ಎಲ್ಲನೂ ಸಹ ರೆಕಾರ್ಡ್ ಮಾಡ್ಕೊಂಡಿದ್ದೀರಿ ಅಂದಾಗ, ಹೌದು ಸರ್ ಎಲ್ಲ ಮಾಡ್ಕೊಂಡಿದ್ದೀನಿ ಅಂದಾಗ, ಇನ್ನು ಇಷ್ಟು ಹೇಳಾದ್ಮೇಲೆ ನೀನೇನಾದರೂ ಕೋರ್ಟಲ್ಲಿ ರಿಟರ್ನ್ ನೋಡಿದ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲ ಅಂದಾಗ, ಇಲ್ಲ ಸರ್ ಹಂಗೆಲ್ಲ ಮಾಡಲ್ಲ ಅಂತೇಳ್ಬಿಟ್ಟು ಭದ್ರ ಹೇಳ್ತಿರ್ತಾನೆ. ಆಮೇಲೆ ದೇವಯಾನಿ ಮತ್ತು ಈ ಕಡೆ ಭದ್ರ ಇಬ್ಬರು ಸಹ ಸ್ಮೈಲ್ ಕೊಟ್ಕೊಂಡು ಏನೋ ಒಂದು ಕ್ರಿಮಿನಲ್ ಪ್ಲ್ಯಾನ್ನ ಮಾಡ್ಕೊಂಡಿರ್ತಾರೆ ಅವರು. ಇನ್ನು ಅದನ್ನು ವಾಯ್ಸ್ನ ತಗೊಬಂದು ಮತ್ತೆ ಇನ್ನೊಂದು ಲ್ಯಾಪ್ಟಾಪಕ್ಕೆ ಹಾಕಿ ಅದನ್ನೆಲ್ಲನೂ ಸಹ ವಿಡಿಯೋ ಮಾಡಿ ಎತ್ತಿಕ್ಕೊತಾರೆ ಕೋರ್ಟಲ್ಲಿ ಸಬ್ಮಿಟ್ ಮಾಡೋಕ್ಕೆ ಅಜಿತ್ ಅವರು. ಹೌದು ಸರ್ ನೀವು ಹೇಳಿದ ಪಕ್ಕ ಇದೆ, ಇವನೇ ವೀರಣ್ಣನ ಕೊಂದಿರೋದು ಅನ್ನೋದಕ್ಕೆ ಬಲವಾದ ಸಾಕ್ಷಿ ಇದಾಗ್ಬೋದು ಅಂತೇಳ್ಬಿಟ್ಟು ಈ ವ್ಯಕ್ತಿನೂ ಸಹ ಹೇಳ್ತಾರೆ. ನೆಕ್ಸ್ಟ್ ಮನೆಗೆ ಅಜಿತ್ ಬರ್ತಾರೆ. ನೋಡಿದ್ರೆ ಭೂಮಿ ಆಶ್ಚರ್ಯವಾಗಿ ಬಂದಿರ್ತಾಳೆ. ಲೆಟ್ರು ಸಹ ಕೊಡ್ತಾರೆ, ನನಗೆ ಕಾನ್ಸ್ಟೇಬಲ್ ಕೆಲಸ ಸಿಕ್ಕಿದೆ, ಬಳ್ಳಾರಿಗೆ ಟ್ರಾನ್ಸ್ಫರ್ ಆಗ್ತಿದೆ, ನಾನು ಹೋಗ್ತಾ ಇದ್ದೀನಿ ಅಂದಾಗ, ಭೂಮಿ ಇಷ್ಟು ಬೇಗ ನಾನು ಬಿಟ್ಟು ಹೋಗ್ಬಿಡ್ತೀಯ ಅಂದಾಗ, ನೋಡಿ ಸಾಹೇಬ್ರೆ
ಈ ಮನೇಲಿ ನನ್ನ ವಸ್ತುಗಳು ಸ್ವಲ್ಪ ಇದೆ, ಆಚೆ ಕ್ಯಾಬ್ ನಿಂತಿದೆ, ನಾನು ಹೋಗಲೇಬೇಕು ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಇಷ್ಟು ಬೇಗ ನಾನು ಬಿಟ್ಟು ಹೋಗೋ ಅವಶ್ಯಕತೆ ಏನಿದೆ ಭೂಮಿ ಅಂದಾಗ, ಆ ಥರ ಎಲ್ಲ ಏನೂ ಇಲ್ಲ ಸಾಹೇಬ್ರೆ, ನಿಮ್ಮ ನಡುವೆ ಏನೂ ಇಲ್ಲ ಅಂತ ಗೊತ್ತು ತಾನೆ, ಸುಮ್ಮನೆ ಯಾಕೆ ಇವೆಲ್ಲ ಅಂತೇಳ್ಬಿಟ್ಟು ಭೂಮಿ ಮಾತಾಡ್ತಿರ್ತಾಳೆ. ಅಷ್ಟರಲ್ಲಿ ಸಂಗೀತ ಬಂದು ಕೇಳಿಸ್ಕೊಂಬಿಟ್ಟು, ಏನ್ರೋ ನನ್ನ ಹತ್ರನೇ ನನ್ನ ಕಣ್ಣಿಗೆ ಮಂಡಿ ಇರಿಸ್ಬಿಟ್ರೆ ಅಲ್ವಾ, ನಿಮ್ಮ ನಡುವೆ ಏನೋ ಸರಿ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು, ಆದರೆ ನಿಮ್ಮಮ್ಮ ದಡ್ಡಿ ಅಂತೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಮಣ್ಣೆರಿಸ್ಬಿಟ್ಟೆ ಅಲ್ವಾ ಕಣ್ಣಿಗೆ ಅಂತಂದಾಗ, ಅಮ್ಮ ಅದು ಹಂಗಲ್ಲ ಮದಾಗ, ಮುಚ್ಚು ಬಾಯಿ ಮುಚ್ಚು ಭೂಮಿ, ಯಾಕೆ ನೀನು ನನ್ನ ಮಗುನ ಬಿಟ್ಟು ಹೋಗ್ತಾ ಇದೆಯಾ, ಅಂಥ ಜಗಳ ಏನಿದೆ, ಗಂಡ ಹೆಂಡ್ತಿಯ ಮೇಲೆ 108 ಜಗಳ ಬರುತ್ತೆ, ಅಂಥ ದೊಡ್ಡ ಜಗಳ ನಿಮ್ಮ ನಡುವೆ ಏನಿದೆ ಅಂತ ಸಮಸ್ಯೆ ಅಂತೇಳ್ಬಿಟ್ಟು ಸಂಗೀತ ಕೇಳ್ತಿರ್ತಾರೆ. ಅತ್ತೆ ನಾನು ಏನು ಹೇಳೋಕ್ಕಾಗಲ್ಲ, ದಯವಿಟ್ಟು ನಾನು ಏನು ಕೇಳಬೇಡಿ ಅಂದಾಗ, ಅಲ್ಲ ಭೂಮಿ, ಅಜಿತ್ನ ನೀನು ಬಿಟ್ಟು ಹೋಗಿ ಏನಿದೆ ಅಂದಾಗ, ಅಮ್ಮ ಅಂದಾಗ, ನೋಡು ಅಜಿತ, ನೀನು ನನ್ನ ಹತ್ರ ಮಾತಾಡಬೇಡ, ನನ್ನ ಸೊಸೆ ಭೂಮಿ ಹತ್ರ ನಾನು ಕೇಳ್ಕೊತೀನಿ ಅಂದಾಗ, ಹೇಳು ಭೂಮಿ, ಏನಕ್ಕೆ ಈ ಥರ ಬಿಟ್ಟು ಹೋಗ್ತಾ ಇದೆಯಾ ನನ್ನ ಮಗನ್ನ, ಏನು ಕಾರಣ ಅಂತೇಳ್ಬಿಟ್ಟು ಸಂಗೀತ ಕೇಳ್ತಾ ಇರ್ತಾರೆ. ಅತ್ತೆ ಅದು ನೀವೇನೇ ಕೇಳೋದಿದ್ರು ನನ್ನ ಕೇಳಬೇಡಿ, ನನಗೆ ಇಲ್ಲಿ ಋಣ ಮುಗಿದಿದೆ, ನಾನು ಹೋಗ್ತಾ ಇದ್ದೀನಿ ಅಂದಾಗ, ಯಾಕೆ ಈ ಥರ ಮಾತಾಡ್ತಿದ್ದೀರಾ, ನೀವಿಬ್ಬರು ಆದರ್ಶ ದಂಪತಿಗಳು ಅಂತ ನಾನು ನಿಮ್ಮನ್ನು ಮಾಡಲಾಗಿ ನಚ್ಚಿ ಮತ್ತೆ ಅಂಜುಗೆ ಹೇಳಿದೆ, ಇವತ್ತು ಈ ರೀತಿ ನಡ್ಕೊತಾ ಇದ್ದೀರಾ ಅಂದರೆ ಅಂಥ ಬಲವಾದ ಕಾರಣ ಏನಿದೆ ನಿಮ್ಮ ನಡುವೆ, ಭೂಮಿ ಅಜಿತ್ನಿಂದ ನೀನು ಯಾಕೆ ದೂರ ಆಗ್ತಿದ್ಯಾ ಅಂತ ನಂಗೆ ಕಾರಣ ಗೊತ್ತಾಗಬೇಕು ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾರೆ. ಇಲ್ಲ ನನ್ನ ಕೈಲಿ ಏನು ಹೇಳೋಕ್ಕಾಗಲ್ಲ ಅತ್ತೆ, ದಯವಿಟ್ಟು ನನ್ನ ಏನು ಕೇಳಬೇಡಿ, ಏನು ಹೇಳಬೇಡಿ ಅಂತೇಳ್ಬಿಟ್ಟು ಭೂಮಿ ಕೇಳ್ತಾಳೆ. ಹೇಳೋ ಅಜಿತ, ನೀನಾದರೂ ಹೇಳು, ಭೂಮಿನ ಆಚೆ ಹೋಗ್ಬೇಡ ಅಂತ ಹೇಳೋ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಿರ್ತಾರೆ. ಈ ಕಡೆ ಅಜಿತ್ ಸಹ ಏನೂ ಮಾತಾಡಲ್ಲ. ಹಂಗಿದ್ರೆ ನೀವಿಬ್ಬರು ದೂರ ಆಗ್ಬಿಡ್ತೀರಾ, ಈ ನಿನ್ನ ಅತ್ತೆಗೆ ನೀನು ನನ್ನ ಬಿಟ್ಟು ಹೋಗ್ಬಿಡ್ತೀಯಾ ಅಂತೇಳ್ಬಿಟ್ಟು ಈ ಕಡೆ ಸಂಗೀತ ತಲೆ ಹಿಡ್ಕೊಂಡು ಕುಸ್ತೋಗ್ತಾರ ಆಗ್ತಾ ಇರುತ್ತೆ. ಸೊ ಅಜಿತ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇನ್ನು ರೂಮಿಗೆ ಬಂದು ಅದೆಲ್ಲ ನನಸೋ ಭೂಮಿ ನಿಜವಾಗ್ಲೂ ಈ ಥರ ನಡ್ಕೊತಾ ಇದ್ದಾಳ ಅಂತ ಹೇಳೋ ಅಷ್ಟರಲ್ಲಿ ಅದು ದೊಡ್ಡ ಕನಸಾಗಿರುತ್ತೆ. ಯಾಕೆಂದರೆ ಭೂಮಿ ಆ ರೀತಿ ಎಲ್ಲ ಬಂದೇ ಇರಲ್ಲ ಇನ್ನು. ಸೊ ಅದನ್ನು ಸತ್ಯಣ್ಣನ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಅಜಿತ್ತು ಸತ್ಯಣ್ಣನ ಕರೀತಾರೆ. ಸತ್ಯಣ್ಣ, ಈ ರೀತಿ ಏನಾದರೂ ನಿಜ ಆಗ್ಬಿಟ್ರೆ ನನ್ನ ತಾಯಣ್ಣೆ ನಮ್ಮ ಅಮ್ಮನ ಕಳ್ಕೊಂಬಿಡ್ತೀನಿ ಸತ್ಯಣ್ಣ, ನಾನು ಭೂಮಿ ಖಂಡಿತವಾಗ್ಲೂ ನನ್ನಿಂದ ದೂರ ಆಗ್ಬಿಡ್ತಾಳೆ ಅನಿಸ್ತಾ ಇದೆ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಅಜಿತ, ಇದೆಲ್ಲ ಮಾಡಿದ್ದು ನೀನು ನನ್ನ ತಂಗಿ ಸಾಹಿತ್ಯನ ಮರೆಯೋಕ್ಕೋಸ್ಕರ, ಅಂದರೆ ಅವಳನ್ನೇ ಜೀವನ ಪರ್ಯಂತ ಪ್ರೀತಿ ಮಾಡೋಕ್ಕೋಸ್ಕರ ಈ ಒಂದು ಕಾಂಟ್ರಾಕ್ಟ್ ಮದುವೆನ ನೀನು ಅದೇ ಅಲ್ವೇನೋ. ನಾನಿವತ್ತು ಒಂದು ಸತ್ಯ ಹೇಳ್ತಿದ್ದೀನಿ ನೋಡು, ಈ ಕಾಂಟ್ರಾಕ್ಟ್ ಮದುವೆ ಭೂಮಿನ ಏನಾಗಿದೆಯೋ ಆ ಮದುವೆನ ಇಲ್ಲಿಗೆ ಮರೆತು ಬಿಡು, ನೀನು ಅವಳಿಗೆ ನಿಜವಾದ ಗಂಡ ಆಗಿ ನಿಜವಾದ ಮದುವೆ ಆಗು ಅಂತೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ಸತ್ಯಣ್ಣ ಅಂದಾಗ, ಹೌದು ಕಣೋ, ಇದಕ್ಕಿಂತ ದೊಡ್ಡ ಪರಿಹಾರ ಇನ್ನೊಂದಿಲ್ಲ, ಭೂಮಿ ಹತ್ರ ನಿನ್ನ ಪ್ರೀತಿನ ಹೇಳ್ಕೊ, ನನ್ನ ತಾಯಿಗೋಸ್ಕರನಾದರೂ ನನ್ನ ಮದುವೆ ಆಗು ಅಂತ ಕೇಳು, ಭೂಮಿ ಖಂಡಿತ ಇದಕ್ಕೆ ಒಪ್ಕೋತಾಳೆ ಅಂತ ಸತ್ಯಣ್ಣ ಈಗ ಅಜಿತ್ಗೆ ಹೇಳ್ತಾ ಇದ್ದಾರೆ. ಇನ್ನು ಕೋರ್ಟಲ್ಲಿ ಭಾಗ್ಯಮ್ಮ ಅವರ ಕೇಸನ್ನ ಓಪನ್ ಮಾಡಿರ್ತಾರೆ. ಅಂದರೆ ಜಡ್ಜು ಮುಂದೆ ಭಾಗ್ಯಮ್ಮ ನಿಂತಿರ್ತಾರೆ, ಈ ಕಡೆ ನಮ್ಮ ಅಜಿತ್ತು ಮುಂದೆ ಭದ್ರ, ದೇವಯಾನಿ, ಶ್ರವಣು ಎಲ್ಲರೂ ಸಹ ಕೂತಿರ್ತಾರೆ. ಭೂಮಿನೂ ಸಹ ಬಂದಿರ್ತಾಳೆ. ಭಾಗ್ಯಮ್ಮಂದು ಇವತ್ತು ಅಂತಿಮ ತೀರ್ಮಾನ ಇರುತ್ತೆ. ಇವತ್ತು ಭಾಗ್ಯಮ್ಮನೇ ಕೊಲೆಗಾತಿ ಅಂತ ಗೊತ್ತಾದರೆ ಖಂಡಿತ ಅವ್ರಿಗೆ ಮರಣದಂಡನೆ, ಇನ್ಯಾವತ್ತೂ ಸಹ ಅವ್ರಿಗೆ ಬೇಲು ಸಿಗಲ್ಲ ಅನ್ನೋದು ಗೊತ್ತಾಗಬೇಕಾಗಿರುತ್ತೆ. ಭದ್ರನ್ನ ಕರ್ಕೊಂಬಂದು ಕಸ್ಟಡಿಲಿ ನಿಲ್ಲಿಸಿ ಮಾತಾಡೋಕ್ಕೆ ಹೇಳ್ತಾರೆ. ಸರ್, ನಾನು ಇವಾಗ ಭದ್ರನೇ ಕೊಲೆ ಮಾಡಿದ್ದು ಅಂತೇಳ್ಬಿಟ್ಟು ಬಲವಾದ ಸಾಕ್ಷಿನ ತಂದಿದ್ದೀನಿ ಅಂತ ಅಜಿತ್ ಹೇಳ್ತಾರೆ. ಅದೇನು ಸಾಕ್ಷಿ ಇದೆ ಕೊಡಿ ಅಂತೇಳ್ಬಿಟ್ಟು ಈ ಕಡೆ ಜಡ್ಜ್ ಹೇಳ್ತಾರೆ. ವಿಡಿಯೋ ಎಲ್ಲ ಮಾಡಿರ್ತಾರಲ್ಲ ಅದನ್ನೆಲ್ಲನೂ ಸಹ ಒಪ್ಪಿಸ್ತಾರೆ. ಭದ್ರ ಅದರಲ್ಲಿ ನಾನೇ ಕೊಲೆ ಮಾಡಿರೋದು ಅಂತಲೂ ಸಹ ಹೇಳ್ತಾನೆ. ಭದ್ರನ್ನ ಕರೀರಿ ಅಂತಂದಾಗ ಭದ್ರ ಅಂತ ಹೇಳ್ಬಿಟ್ಟು ಕರೀತಾರೆ. ಭದ್ರ ಬಂದು, ಏನಪ್ಪ ನೀನೇನ ಕೊಲೆ ಮಾಡಿದ್ದು, ಕೊಲೆ ಮಾಡಿ ಈ ಅಮ್ಮನ ಮೇಲೆ ಯಾಕೆ ಹಾಕ್ತೆ ಅಂತೇಳ್ಬಿಟ್ಟು ಹೇಳ್ತಾರೆ. ಅಯ್ಯೋ ಸರ್, ನಾನು ಕೊಲೆ ಮಾಡಿಲ್ಲ ಸರ್, ಈ ಸಾಹೇಬರು ನನ್ನ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊ ಅಂತ ಬಲವಂತ ಮಾಡಿದ್ದಕ್ಕೆ ನಾನು ಈ ರೀತಿ ಮಾಡಿದ್ದು ಸರ್ ಅಂತೇಳ್ಬಿಟ್ಟು ಮತ್ತೆ ತಿರುವಿ ಕೇಸನ್ನ ಮಾಡ್ತಾ ಇರ್ತಾನೆ ಈ ಭದ್ರ. ಆಮೇಲೆ ಏನು ನಡೀತಾ ಇದೆ ಇಲ್ಲಿ ಅಂದಾಗ, ಸರ್ ನಾನು ಯಾರನ್ನೂ ಬಲವಂತ ಮಾಡಿಲ್ಲ, ಅವ್ನು ಮಾಡಿರೋ ತಪ್ಪನ್ನ ಕಂಡಿಡಿಯೋಕ್ಕೆ ಒಂದು ಟ್ವಿಸ್ಟ್ ಮಾಡಿದೆ ಅಷ್ಟೇ, ಅದರಲ್ಲಿ ಅವ್ನು ತಪ್ಪನ್ನ ಒಪ್ಕೊಂಡ, ವೀರಣ್ಣನ ಕೊಲೆ ಮಾಡಿದ್ದೀನಿ ಅಂತ ಈಗ ಉಲ್ಟಾ ಹೊಡಿತಿದ್ದಾನೆ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ನೋಡಿ ಸರ್, ಇವ್ರು ಹೆಂಡ್ತಿ ಇದ್ದಾರಲ್ಲ ಭೂಮಿ ಅಂತ ಹುಡುಗಿ, ಅವಳು ಭಾಗ್ಯಮ್ಮನ ಮಗಳು, ಅತ್ತೆನ ಉಳಿಸ್ಕೋಬೇಕು, ಅತ್ತೆನ ಬದುಕಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಥರ ನಾಟಕ ಆಡೋಕ್ಕೆ ಇದು ಮಾಡ್ತಾ ಇದ್ದಾರೆ ಸರ್, ನನ್ನ ತಪ್ಪು ಏನೂ ಇಲ್ಲ ಇದರಲ್ಲಿ ಅಂತೇಳ್ಬಿಟ್ಟು ಈ ಹಾಳು ಭದ್ರ ಹೇಳ್ಬಿಡ್ತಾನೆ. ಈ ದೇವಯಾನಿ ಮತ್ತು ಭದ್ರ ಮಾಡಿರೋ ಪ್ಲಾನ್ ಆಗಿರುತ್ತೆ. ಇನ್ನು ಜಡ್ಜಿದವರು ಇವಾಗ ಏನೂ ತೀರ್ಮಾನ ಮಾಡೋಕ್ಕಾಗಲ್ಲ. ಈಗ ಭಾಗ್ಯಮ್ಮಂಗೆ ನಾವು ಅಂತಿಮ ತೀರ್ಮಾನ ಕೊಡ್ತಾ ಇದ್ದೀವಿ, ಮರಣದಂಡನೆ ಶಿಕ್ಷೆನ ಒದಗಿಸ್ತಾ ಇದ್ದೀವಿ. ಯಾವುದೇ ಸಾಕ್ಷಿಗಳು ಅವರ ಪರವಾಗಿಲ್ಲ, ಎಲ್ಲ ವಿರೋಧವಾಗೇ ಇದ್ದಾವೆ. ಹಂಗಾಗಿ ವೀರಣ್ಣನ ಭಾಗ್ಯಮ್ಮನೇ ಕೊಲೆ ಮಾಡಿರೋದು ಅನ್ನೋದು ಸಾಬೀತಾಗಿದೆ ಅಂತೇಳ್ಬಿಟ್ಟು ಜಡ್ಜ್ ಹೇಳ್ತಾರೆ. ಇನ್ನು ಈ ಕಡೆ ಭಾಗ್ಯಮ್ಮ ಕಣ್ಣೀರಾಗ್ತಿದ್ರೆ ಭೂಮಿ ಇನ್ನೂ ಸಹ ಕಣ್ಣೀರಾಗ್ತಾ ಇರ್ತಾಳೆ. ಅಲ್ಲಿಗೆ ನಿನ್ಸಲ್ಲ ನಮ್ಮ ಅಜಿತ್ ಸಾಹೇಬರು, ಮತ್ತೆ ಇರುವಂಥ ಇನ್ನೊಂದು ಸಾಕ್ಷಿನ ತೆಗಿತಾರೆ. ಸರ್, ಇವನು ಈ ರೀತಿ ಉಲ್ಟಾ ಹೊಡಿತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ಈ ಸಾಕ್ಷಿನ ರೆಡಿ ಮಾಡ್ಕೊಂಬಂದಿದ್ದೆ, ಇವನು ಬಂಡವಾಳ ಏನು ಅಂತ ನಾನು ತಿಳ್ಕೊಬೇಕಾಗಿತ್ತಲ್ಲ, ಅದಕ್ಕೆ ಇದನ್ನು ಹೇಳಲಿಲ್ಲ, ಈಗ ತೊಗೊಂಡು ನೋಡಿ ಸರ್ ಇದನ್ನು ಅಂತಂದ್ಬಿಟ್ಟು ಹೇಳ್ತಾರೆ. ಅದರಲ್ಲಿ ಭದ್ರ ಕೊಲೆ ಮಾಡಿರೋದು ಮತ್ತು ಅವನು ಓಡಾಡಿರೋದು, ಆ ಮನೆಯಿಂದ ಆಚೆ ಬಂದಿರೋದು ಎಲ್ಲವೂ ಸಹ ಇರುತ್ತೆ. ಭದ್ರ ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಇರಲ್ಲ ಅಂತ ಮತ್ತೆ ಆ ಜಡ್ಜ್ ಅದನ್ನು ನೋಡ್ಬಿಟ್ಟು
ಓ ಈ ಥರ ಒಂದು ಸಾಕ್ಷಿ ಮಾಡಿಕೊಂಡು ಮುಂಚೆನೇ ಯಾಕೆ ಕೊಡಲಿಲ್ಲ ಅಜಿತ್ ಅವರೇ ಅಂತೇಳ್ಬಿಟ್ಟು ಆ ಸಾಕ್ಷಿನ ನೋಡಿ ನಮ್ಮ ತೀರ್ಮಾನ ಈಗ ಬದಲಾವಣೆ ಆಗಿದೆ. ಸೊ ಭಾಗ್ಯಮ್ಮ ಅವ್ರದ್ದು ಯಾವುದೇ ಕೊಲೆ ಇಲ್ಲ, ಅವರು ನಿರಪರಾಧಿ ಅಂತ ಹೇಳ್ಬಿಟ್ಟು ಆಚೆ ಬಿಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ಅಜಿತ್ ಮುಂದೆ ಭೂಮಿ ಮುಂದೆ ಜಡ್ಜ್ ಸಾಹೇಬರು ಹೇಳ್ತಿದ್ರೆ, ದೇವಯಾನಿ ಈ ಕಡೆ ಉರಿದು ಸಾಯ್ತಿರ್ತಾಳೆ, ಭದ್ರನೇ ಕೊಲೆಗಾರ ಅಂತೇಳ್ಬಿಟ್ಟು ಅವನಿಗೆ ಮರಣದಂಡನೆ ಶಿಕ್ಷೆನ ಒದಗಿಸ್ತಾ ಇದ್ದೀವಿ, ಭಾಗ್ಯಮ್ಮ ಅವ್ರನ್ನ ಯಾವುದೇ ತಪ್ಪಿಲ್ಲ ಅಂತ ನಿರಪರಾಧಿ ಅಂತ ಆಚೆ ಬಿಡ್ತಾ ಇದ್ದೀವಿ ಅಂತೇಳ್ಬಿಟ್ಟು ಈ ಕಡೆ ನಮ್ಮ ಜಡ್ಜ್ ಸಾಹೇಬರು ಹೇಳ್ತಾರೆ. ಭೂಮಿಗೆ ಆಶ್ಚರ್ಯ, ಆತಂಕ, ಖುಷಿ ಎಲ್ಲವೂ ಸಹ ಆಗುತ್ತೆ. ಯಾಕೆಂದರೆ ಅಜಿತ್ ಸಾಹೇಬರು ನನಗೆ ಮೋಸ ಮಾಡೋಕ್ಕೇ ಭಾಗ್ಯಮ್ಮನ ಜೈಲಿಂದ ಬಿಡಿಸ್ತಾ ಇರಲಿಲ್ಲ ಅಂತೇಳ್ಬಿಟ್ಟು ಲಕ್ಷ್ಮಕ್ಕ ಹೇಳಿರ್ತಾರಲ್ಲ, ಅದು ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಸಾಹೇಬರು ನಮ್ಮ ಅಮ್ಮನ ಬಿಡ್ಸೋಕ್ಕೆ ಇಷ್ಟೊಂದೆಲ್ಲ ಅರಸಾಹಸ ಮಾಡಿದ್ದಾರೆ ಅಂದರೆ ಅವ್ರಿಗೆ ನಾನು ಎಷ್ಟು ಋಣಿ ಆದರೂ ಕಮ್ಮಿನೇ ಅಂತೇಳ್ಬಿಟ್ಟು ಮೊದಲು ಹೋಗಿ ಅಜಿತ್ ಅವ್ರನ್ನ ಮಾಡ್ಕೊತಾಳೆ ಭೂಮಿ. ನಂತರ ಸಾಹೇಬ್ರೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ, ನಿಮ್ಮ ಮೇಲೆ ತಪ್ಪಾಗಿ ತಿಳ್ಕೊಂಬಿಟ್ಟಿದೆ, ನೀವು ಅಮ್ಮನ ಬಿಡಿಸಲ್ಲ ಅಂತ ಅಂದ್ಕೊಂಬಿಟ್ಟಿದ್ದೆ ಅಮ್ಮ ಅಂತೇಳ್ಬಿಟ್ಟು ಓಡೋಗಿ ಭಾಗ್ಯಮ್ಮನ ತಬ್ಕೊಂತಾಳೆ. ಒಟ್ಟಲ್ಲಿ ಅಜಿತ್ ಮೇಲೆ ಇದ್ದಂಥ ಕೆಟ್ಟ ಮನಸ್ಥಿತಿ ಅಂದರೆ ಕೆಟ್ಟ ಮಾಹಿತಿ ಏನು ತಿಳ್ಕೊಂಡಿದ್ಲೋ ಅದು ಸುಳ್ಳಾಗುತ್ತೆ. ಅಜಿತ್ ಏನು ಅಂತ ಭೂಮಿಗೆ ಅರ್ಥ ಆಗುತ್ತೆ. ಅಜಿತ್ನ ಈಗ ಮನ್ಸಾರೆ ಇಷ್ಟಪಡ್ತಾ ಇದ್ದಾಳೆ ಭೂಮಿ. ನೋಡೋಣ ಆ ಇಷ್ಟ ಇವಾಗ ಪ್ರೀತಿಯಾಗಿ ಬದಲಾಗುತ್ತಾ? ಭಾಗ್ಯಮ್ಮಂಗೆ ಇವರಿಬ್ಬರು ಗಂಡ ಹೆಂಡ್ತಿ ಗೊತ್ತಿರೋ ಹಾಗೆ ಗೊತ್ತು. ಸೊ ಇವರಿಬ್ರು ದೂರ ಆಗ್ತಾರೆ ಅನ್ನೋದು ಭಾಗ್ಯಮ್ಮಂಗೆ ಇನ್ನೂ ಗೊತ್ತಿಲ್ಲ. ಸೊ ಇವಾಗ ಭಾಗ್ಯಮ್ಮಂಗೋಸ್ಕರನಾದರೂ ಭೂಮಿ ಅಜಿತ್ ಜೊತೆನೇ ಉಳ್ಕೋತಾರ, ಅದು ಸಹ ನೋಡೋಣ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.